ದಲಿತ ಕೂಟದಲ್ಲಿ ನೀವು ಕೇಳ್ತೀರಾ ಸರ್? ಹೇಳಿದ್ರೆ ಊಟ ಅಂತ ಕಾನ್ಸ್ಟಿಟ್ಯೂಷನ್ ಎಲ್ಲಪ್ಪ ಪೋಸ್ಟ್ ಇದೆ, ಸಾಮರ್ಥ್ಯದ ಮೇಲೆ ಕೊಡುವಂಥವೆಲ್ಲ. ಅನೇಕ ಜನ ದಲಿತರಲ್ಲಿ ಸಾಮರ್ಥ್ಯ ಇರೋರು ಬೇಕಾದಷ್ಟು ಜನ ಇದ್ದಾರೆ. ಆ ಸಾಮರ್ಥ್ಯದ ಆಧಾರದ ಮೇಲೆ ಕೊಡ್ಬೇಕು. ದಲಿತ ಕೋಟ ಅಂತಾರೆ. ಈಗ ಹಿಂದೆ ಹೈಕಮಾಂಡ್ಗೆ ನೇರವಾಗಿ ಡಿಸಿಎಂ ಅಂದ್ರೆ ಡಿ ಕೆ ಸುರೇಶ್ ಶಿವಕುಮಾರ್ ಅವರು ಹೇಳಿದ್ರು, ಯಾವುದೇ ಕಾರಣಕ್ಕೂ ಮತ್ತೆ ರಾಜ್ಯದಲ್ಲಿ 2-3 ಡಿಸಿಎಂ ಹುದ್ದೆಗಳ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ಎಲ್ಲ ಒಂದ್ ಕಡೆ ಅವರ ಶಕ್ತಿಯನ್ನು ಕುಗ್ಗಿಸೋ ಕೆಲಸಕ್ಕೆ ಮುಂದಾಗ್ತದೆ ಸಿದ್ದರಾಮಯ್ಯ. ಯಾರು ಕುಗ್ಗಿಸೋ ಪ್ರಯತ್ನ ಮಾಡಲ್ಲ. ಏನೇ ತೀರ್ಮಾನಗಳಾಗಿದ್ರು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿ ಅಂತಿಮವಾಗಿ ಕಾಂಗ್ರೆಸ್ಸಿನ ಅದು ನಿಮ್ಗೆ ಹೇಳಕ್ಕಾಗತ್ತಾ? ಅಲ್ಲ, ನೀವು ಹೈಕಮಾಂಡ್ ಹೇಳ್ತೀರಾ ಸರ್? ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದ್ರ ಅವ್ರು ಕೇಳ್ದಾಗ ತಾನೇ ಹೇಳ್ಬೇಕಲ್ಲಿ. ನಾನು ಕೇಳಿದಾಗ ಅಲ್ಲಿ ಹೇಳ್ಬೇಕು, ಅದು ಖಂಡಿತ ಹೇಳ್ತೀನಿ. ಹಾಗಾದ್ರೆ ಪರೋಕ್ಷವಾಗಿ ತಾವು ಕೂಡ ಆಕಾಂಕ್ಷೆ ಅಂತ ಆಯ್ತು ಸರ್. ಪಕ್ಷ ಪರೋಕ್ಷ ಪ್ರಶ್ನೆ ಬರೋದೇ ಇಲ್ಲ. ಪಾರ್ಟಿ ಇಲ್ಲಿ ಹೇಳಿದ್ರನ್ನ ಸ್ಪರ್ಧೆ ಮಾಡ್ತೀನಿ ಅವರು ಸಾರಿ ಬಂದೆ ನಾನು ಚಾಮರಾಜನಗರ ಗೆಲ್ತೀನಿ ಅಂತ ಅರ್ಥ. ಐ ಎಮ್ ಎ ಮಿನಿಸ್ಟರ್, ಈಸ್ ಎ ಮಿನಿಸ್ಟರ್ ಇನ್ ಚಾರ್ಜ್ ಆಫ್ ದಟ್ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟು ಸಾರ್ವಜನಿಕ. ರಾಮಲಿಂಗಾರೆಡ್ಡಿ ಅವರು ಸರ್ ಇನ್ಚಾರ್ಜ್. ಡಸಂಟ್ ಮ್ಯಾಟರ್, ಈ ಬಿಲಾಂಗ್ಸ್ ಟು ದಟ್ ಡಿಸ್ಟ್ರಿಕ್ಟ್. ಈಸ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್. ರಾಜ್ಯದ ಯಾವ ಭಾಗಕ್ಕಾದ್ರೂ ಹೋಗೋಕ್ಕೆ ಅವ್ರಿಗೆ ಸಂವಿಧಾನವಾಗಿ ಎಲ್ಲ ಮಿನಿಸ್ಟರ್ಗಳಿಗೂ ಅಧಿಕಾರ ಇದೆ. ನಾಟ್ ನೆಸೆಸರಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅಲೋನ್. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂದರೆ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಅಲ್ಲ. ಜಿಲ್ಲೆಯ ಆಡಳಿತಗಳು ಆಗುವಗಳು ನೋಡ್ಕೊಡೋಕ್ಕೆ ಒಬ್ಬ ಉಸ್ತುವಾರಿ ನೇಮಿಸಿರ್ತಾರೆ ಅಷ್ಟೇ. ಬಟ್ ಈಸ್ ನಾಟ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ. ಈಗ ಪಾಲಾರ್ ಗ್ರಾಮದ ಇನ್ನೂ ಕೂಡ ವಿದ್ಯುತ್ ಸಂಪರ್ಕ ಇಲ್ಲ. ಕೇವಲ 100 ಮೀಟರ್ ದೂರದಲ್ಲೇ ವಿದ್ಯುತ್ ಎಲ್ಲವೂ ಕೂಡ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇನ್ ಲೆಂಗ್ತ್ ಹ್ಯಾವ್ ಡಿಸ್ಕಸ್. ಗಾರ್ಡನ್ಸ್ ಇರೋ ಜನರಿಗೆ ಬರೀ 2 ಯೂನಿಟ್ ಕೊಡ್ತಾ ಇರೋದು, ಬೇರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.